ಸರ್ MSP ಅಂತ ಹೇಳ್ತಾ ಇದ್ರಿ, ಯಾಕೆ ಅಂತಂದ್ರೆ ಪ್ರತಿ ರಾಜ್ಯ ಕೂಡ ಖರೀದಿ ಕೇಂದ್ರಗಳು ನೋಡಿ, ಈ ಸರ್ಕಾರ ಬ್ರೋಕರ್ಸ್ಗಳಿಗಿರೋ ಸರ್ಕಾರ ಇದು. ರೈತನಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಸರ್ಕಾರ ಅಲ್ಲ. ರೈತನ ಹತ್ರ ಮಾಲಿದ್ದಾಗ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೊದಲು ತಗೊಳ್ಳಲ್ಲ. ರೈತ ಸಂಕಷ್ಟಕ್ಕೆ ಒಳಗಾಗಿ ದುಡ್ಡಿಲ್ಲದೆ ಈ ಬ್ರೋಕರ್ಗಳಿಗೆ ಮಾರ್ತಾರಲ್ಲ, ಆಮೇಲೆ ಖರೀದಿ ಕೇಂದ್ರ ಮಾಡ್ತಾರೆ. ಅಷ್ಟರೊಳಗೆಲ್ಲ ಮುಗಿದೋಗಿರ್ತದೆ ರೈತರ ಕತೆ. ಅದರಿಂದ ಈ ಬ್ರೋಕರ್ ಸರ್ಕಾರಕ್ಕೆ ನಾನು ಚರ್ಚೆ ಮಾಡೋಕ್ಕಾಯ್ತದ? ಎಷ್ಟು ಸಲ ಅಡ್ವೈಸ್ ಮಾಡೋದು. ನಾನು ಮಂತ್ರಿ ಇದ್ದೆ, ಮುಖ್ಯಮಂತ್ರಿ ಇದ್ದೆ. ಭತ್ತದ ಬೆಲೆ ಕಡಿಮೆ ಆದಾಗ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಮಾಡಿದೆ ನಾನು? ರೈತರೆಲ್ಲ ಮಾರಾಟ ಮಾಡ್ಕೊಂಡ್ಮೇಲೆ ಮಾಡೋದನ್ನ. 2028ಕ್ಕೆ ಜನರ ಸರ್ಕಾರ ಬರ್ತದೆ ಅಂತ ಹೇಳಿದ್ರೆ ಜನತೆ, ಕರ್ನಾಟಕ ರಾಜ್ಯದ ಜನತೆಯ ಸರ್ಕಾರ ಬರುತ್ತೆ. ಜನ ಅವ್ರ ಸರ್ಕಾರ ಅವರು ಆಯ್ಕೆ ಮಾಡ್ತಾರೆ. ನಾನು ಹೇಳ್ತಿರೋದು ಅವ್ರ ಸರ್ಕಾರ ಆಯ್ಕೆ ಮಾಡ್ತಾರೆ. ಜನತೆಯ ನೇತೃತ್ವದ ಸರ್ಕಾರ ಇದು. ಜನರ ಅಭಿಲಾಷೆ ಮೇರೆಗೆ ಜನತೆಯ ಆಸೆಗಳೇನಿದೆ, ಜನತೆಯ ಸಂಕಷ್ಟಗಳಿಗೆ ಪರಿಹಾರ ಕೊಡ್ತಕ್ಕಂಥ ಜನತೆಯ ಸರ್ಕಾರ 28ಕ್ಕೆ ಕರ್ನಾಟಕದ ಕನ್ನಡಿಗರು ಅಧಿಕಾರಿಗೆ ತರ್ತಾರೆ ಅಂತಕ್ಕಂಥ ವಿಶ್ವಾಸ. ವೈಯಕ್ತಿಕವಾಗಿ ಹೇಳಿದ್ದಾರೆ. ಈಗ ಹಿಂದೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ಚುನಾವಣೆ ಆಯಿತು. ಉಪಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂಥವ್ರು ಅವರವರದೇ ಆದ ರೀತಿಯಲ್ಲಿ ಸ್ಥಳೀಯ ಚುನಾವಣೆ ನಡೆಸಿರೋದು ನೋಡಿದ್ವಿ. ಅಂಥ ಒಂದು ವಾತಾವರಣ ಇವತ್ತೇನು ಸ್ಥಳೀಯವಾಗಿ ನೋಡ್ತಾ ಇದ್ದೀವಿ ಬೇರೆ ರಾಜ್ಯದಲ್ಲಿ, ಅದರ ಹಿನ್ನೆಲೆಯಲ್ಲಿ ಹೇಳ್ಕೊಂಡಿರ್ಬೋದು. ಆದರೆ ನಾವು JDS ಮತ್ತು BJP ಮೈತ್ರಿ ಮುಖಾಂತರವೇ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರ ಕಿತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಯ ನಿರೀಕ್ಷೆ ಅಪೇಕ್ಷೆ ಏನಿದೆ ಆ ಹಿನ್ನೆಲೆಯಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಕಾರ್ಯಕರ್ತರಿಗೆ ನ್ಯಾಚುರಲ್ ಅದು. ಕಾರ್ಯಕರ್ತರಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಪಿಟೇಷನ್ ಇದೆ, ಎಲ್ಲ ಪಕ್ಷದಲ್ಲೂ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅವರವ್ರ ವೈಯಕ್ತಿಕವಾದಂಥ ಒಂದು ಸ್ಥಾನಮಾನಗಳಿಗೋಸ್ಕರ ಚರ್ಚೆ ಆಗ್ತದೆ. ಅಂತಿಮವಾಗಿ ಕೂತು ಈಗಾಗಲೇ ಉಸ್ತುವಾರಿಗಳು ನೇಮಕ ಮಾಡಿದ್ದಾರೆ BJP. ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಏನಿಲ್ಲ, ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು 53 ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಸಭೆ ಮಾಡಿದ್ದಾರೆ. ಈಗ ಮುಂದಿನ ವಾರ, ಈಗ ನಾಳೆ ಹಾಸನದಲ್ಲಿ ಬೃಹತ್ ಸಮಾವೇಶ ಇದೆ. 1 ಲಕ್ಷಕ್ಕೂ ಹೆಚ್ಚಿನ ಕಾರ್ಯಕರ್ತರ ಸಮಾವೇಶ. ನಮ್ಮ ಪಕ್ಷದ 25 ವರ್ಷದ ಬೆಳ್ಳಿ ಹಬ್ಬವನ್ನು ಪ್ರಥಮವಾಗಿ ಹಾಸನದಲ್ಲಿ ಬೃಹತ್ ಸಮಾವೇಶದ ಮುಖಾಂತರ ಏನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಕೇಂದ್ರದ ಬಜೆಟ್ನಲ್ಲಿ ರಾಜ್ಯದ ನಿರೀಕ್ಷೆಗಳೇನು ಸರ್? ರಾಜ್ಯದ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಕೇಂದ್ರದ ಬಜೆಟ್ ಇರಲ್ಲ. ಇಡೀ ದೇಶದ ಅಭಿವೃದ್ಧಿಗೆ ಪೂರಕವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ ಬಜೆಟ್. ನೋಡೋಣ ಏನೇನು ಕೊಡ್ತಾರೆ.